ಒಂದು ದಿನ ಒಬ್ಬ ಸಣ್ಣ ಹುಡುಗ ಸ್ಯಾಮ್ ಎಂಬುವವನು ರೇಷ್ಮೆ ಗೂಡಿನಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದ ಚಿಟ್ಟೆಯೊಂದನ್ನು ನೋಡಿದ. ಚಿಟ್ಟೆಗೆ ಸಹಾಯ ಮಾಡುವ ಸಲುವಾಗಿ ಅವನು ತುಂಬಾ ಜಾಗ್ರತೆಯಿಂದ ಆ ರೇಷ್ಮೆ ಗೂಡನ್ನು ಕತ್ತರಿಸಿ ಚಿಟ್ಟೆಗೆ ಹೊರಬರಲು ಸುಲಭವಾಗಬಹುದು ಎಂದುಕೊಂಡ. ಆದರೆ ಹೊರಗೆ ಬಂದ ಚಿಟ್ಟೆಯ ರೆಕ್ಕೆಗಳು ಸರಿಯಾಗಿ ಬೆಳೆದಿರದ ಕಾರಣ ಅದು ಹಾರಲು ಆಗದೆ ನೆಲಕ್ಕೆ ಬಿದ್ದು ಅಲ್ಲಿಯೇ ಸತ್ತು ಹೋಯಿತು. ಆಗ ಅಲ್ಲಿಯೇ ಇದ್ದ ಒಬ್ಬ ಹಿರಿಯ ವ್ಯಕ್ತಿ ಚಿಟ್ಟೆಯ ಹೊರಬರಲು ಹೋರಾಟ ಮಾಡಲೇಬೇಕು, ಏಕೆಂದರೆ ಹಾರಲು ರೆಕ್ಕೆ ಗಟ್ಟಿಯಾಗಿರಬೇಕು ಎಂಬ ವಿಷಯವನ್ನು ಇವನಿಗೆ ತಿಳಿಸಿದರು. ಅಲ್ಲದೆ ಜೀವನವು ಹಲವಾರು ಸವಾಲುಗಳಿಂದ ಕೂಡಿದ್ದು ಅದನ್ನು ಎದುರಿಸುತ್ತಾ ನಾವು ಸಮಸ್ಯೆಗಳನ್ನು ಎದುರಿಸಲು ಶಕ್ತಿ ಪಡೆಯುತ್ತೇವೆ ಎಂದು ಹೇಳಿದರು. ಇದರಿಂದ ಅವನಿಗೆ ಅರ್ಥವಾಯಿತು, ಕೆಲವು ಬಾರಿ ಸಹಾಯ ಮಾಡುವುದರಿಂದ ಇನ್ನೊಬ್ಬರಿಗೆ ಸ್ವಂತವಾಗಿ ಬೆಳೆಯುವ ಶಕ್ತಿ ಕಳೆದುಕೊಳ್ಳುತ್ತಾರೆ ಎಂದು. ಇದರಿಂದ ಜೀವನದಲ್ಲಿ ಕಷ್ಟ ಮತ್ತು ವಿಪತ್ತುಗಳು ಸ್ವತಂತ್ರವಾಗಿ ಬೆಳೆಯುವ ಶಕ್ತಿಯನ್ನು ಪಡೆಯಲು ಅಗತ್ಯ ಎಂಬ ಪಾಠವನ್ನು ಅವನು ಕಲಿತನು.